ಹಲೋ ವೀಕ್ಷಕರೇ, ಎಲ್ಲರಿಗೂ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಶೈಲಿಯಲ್ಲಿ ಮೊಸಪ್ ಸಾಂಬಾರ್ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಾನಿಲ್ಲಿ ಮೊಸಪ್ ಸಾಂಬಾರ್ ಮಾಡೋಕ್ಕೆ 1 ಹಿಡಿಯಷ್ಟು ಅವರೆಕಾಳು, ಹಾಗೆ ಚಕೋತ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಚಿಲ್ಕರ್ವೆ ಸೊಪ್ಪು. ಹರವೆ ಸೊಪ್ಪಲ್ಲಿ ಇನ್ನೊಂದು ಸಣ್ಣ ಎಲೆ ಹರವೆ ಬರುತ್ತೆ, ಆ ಒಂದು 3 ಸೊಪ್ಪನ್ನು ನಾನು ಇಲ್ಲಿ ಮೊಸಪ್ ಸಾಂಬಾರು ಮಾಡೋಕ್ಕೆ ತೊಗೊಂಡಿದ್ದೀನಿ. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಬರ್ತೀನಿ. ಈಗ ನೋಡಿ, ನಾನು ಇದಕ್ಕೆ ಹಾಕುವಂಥ ಸಾಮಗ್ರಿಗಳು, ಹಾಗೆ ಇಲ್ಲಿ ಅವರೆಕಾಳು 1 ಹಿಡಿಯಷ್ಟು, ಹಾಗೆ 3ರಿಂದ 4 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಮತ್ತು 2 ಬೆಳ್ಳುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 3 ಟೊಮೊಟೊ ತೊಗೊಂಡಿದ್ದೀನಿ, ಹಣ್ಣಾಗಿರೋದು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ 1 ಈರುಳ್ಳಿನ, ಮತ್ತು ಬೇಳೆ, ನಮಗೆ ಎಷ್ಟು ಸಾಂಬಾರು ಬರುತ್ತೆ ನೋಡಿಕೊಂಡು ಬೇಳೆ ತೊಗೊಂಡಿದ್ದೀನಿ. ಸೊಪ್ಪು ಕೂಡ ಚೆನ್ನಾಗಿ ತೊಳೆದು ನೋಡಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸುಲಭ, ಆದರೆ ತುಂಬ ರುಚಿಯಾಗಿರುತ್ತೆ. ಇದು ಯಾವುದೇ ಒಂದು ವಿಧಾನದಲ್ಲಿ ಮಾಡಿದರೂ ಚೆನ್ನಾಗಿರುತ್ತೆ. ಇವತ್ತು ನಾನು ಒಂದು ವಿಧಾನದಲ್ಲಿ ಮಾಡ್ತೀನಿ, ಆ ವಿಧಾನದಲ್ಲಿ ನೋಡ್ತಾ ಹೋಗಿ. ಒಂದು ಚಿಕ್ಕ ಮೆಜರ್ಮೆಂಟ್ ಬೌಲಲ್ಲಿ ಬೇಳೆ ತೊಳೆದು ನಾನು ಬೇಳೆ ಕುಕ್ಕರಿಗೆ ಹಾಕೊಂಡಿದ್ದೀನಿ. ಈಗ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಈಗ ನಾವು ಏನು ಹಾಕ್ತಾಯಿದ್ದೀವಿ ಅದು ಯಾವುದು ಮಿಕ್ಸ್ ಮಾಡೋದು ಬೇಡ, ಹಾಗೆ ನಾವು ಕುಕ್ಕರಲ್ಲಿ ವಿಶಿಲ್ ತೊಗೋಬೇಕು. ಯಾಕಂದರೆ ನಾವು ಅದನ್ನು ರುಬ್ಬುವಾಗ ತೊಗೊಳ್ಬೇಕಾದ್ರೆ ಅದು ಹಾಗೆ ಮೇಲೇ ಇರುತ್ತೆ ಎಲ್ಲನೂ. ನೋಡಿ, ಇವಾಗ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ, ಅವರೆಕಾಳು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಮಗೆ ಖಾರಕ್ಕೆ ತಕ್ಕಂಗೆ ಒಣಮೆಣಸಾದರೂ ಹಾಕ್ಕೊಬೋದು. ನೋಡಿ, 1 ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಹಾಕಿದ್ದೀನಿ. ಹಾಗೆ ನೋಡಿ, ಬೆಳ್ಳುಳ್ಳಿನೂ ಕೂಡ ಸುಲಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಹಣ್ಣಾಗಿರಬೇಕು, ನಾಟಿ ಟೊಮೆಟೊ ಆಗಬೇಕು. ಹುಳಿ ಹಣ್ಣು ಇದ್ದಷ್ಟು ನಮಗೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಒಂದು ಹಾಕೋದ್ರಿಂದ ಮತ್ತೆ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಬಾರ್ದು. ಈಗ ಕುಕ್ಕರ್ನ ನೋಡಿ ಎಲ್ಲವನ್ನು ಹಾಕಿ ರೆಡಿ ಇದೆ. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ವಿಶಿಲ್ ತೊಗೊಳ್ತೀನಿ. 3 ವಿಶಿಲ್ ತೊಗೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ. ನೋಡಿ, ಇವಾಗ ವಿಶಿಲ್ ಆಗ್ತಾ ಇದೆ. ಈಗ ಬನ್ನಿ ಓಪನ್ ಮಾಡೋಣ. ನೋಡಿ, ಈಗ ನಮ್ಮ ಸೊಪ್ಪು ಸಾರಿಗೆ 3 ವಿಶಿಲ್ ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಎಲ್ಲನೂ ಬೇದಿದೆ. ಈಗ ಇದನ್ನು ತೆಗೆದು ಮೇಲ್ಗಡೆದೆಲ್ಲ ನಮಗೆ ಬೇಕಿದ್ರೆ ಬೇಳೆ ಸಮೇತವಾಗಿ ಅದರಲ್ಲಿ ಸ್ವಲ್ಪ ಬೇಳೆ ಬಿಡ್ಬೋದು. ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಒಂದು ರೌಂಡ್ ಹಾಗೆ 1 ರೌಂಡ್ ಹಿಂಗೆ ಹಾಕ್ಬಿಟ್ಟು ಮತ್ತೆ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಸಾಕು, ನುಣ್ಣಗೆ ಮಾಡ್ಕೊಳ್ಳೋದು ಬೇಡ. ನೋಡಿ, ಇಲ್ಲಿ ನಾನು ಒಂದು ಮಸಾಲೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಾಯಿ ತುರಿ, ಹಾಗೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಈ ಒಂದು ಕಾಯಿ ತುರಿ ಹಾಕಿ ರುಬ್ಬಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ನೋಡಿ, ನಾನು ಬೇಯಿಸ್ಕೊಂಡಿದ್ನಲ್ಲ ಅವರೆಕಾಳು ಮತ್ತು ಸೊಪ್ಪು, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ ನಾನಿವಾಗ. ನೋಡಿ, ಈಗ 1 ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹಾಗೆ 1 ರೌಂಡ್ ಮಾಡ್ಕೊಂಬರೋಣ. ನೋಡಿ, ಈಗ ಖಾರ ಮಸಾಲ ರೆಡಿ ಆಯಿತು ಮೊಸಪ್ ಸಾರಿಗೆ. ಈಗ ಇದನ್ನು 1 ರೌಂಡ್ ಮಾಡಿಕೊಂಡು ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. ಸುಮ್ಮನೆ 1 ರೌಂಡ್ ಮಾಡ್ಕೊಂಬರ್ಬೇಕು, ಜಾಸ್ತಿ ಪೇಸ್ಟ್ ಆದರೆ ನೋಡಿ ಇಷ್ಟು ಸಾಕು. ಈಗ ಇದನ್ನು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ತುಂಬ ಸುಲಭ ಮಾಡೋದು, ಮತ್ತು ಕಾಯಿ ಮತ್ತು ಸಾಂಬಾರು ಪುಡಿನ ರುಬ್ಬಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಇದು ನಮಗೆ ನೀರು ಎಷ್ಟು ಬೇಕಾಗುತ್ತೋ ಮುದ್ದೆಗೆ, ಅನ್ನಕ್ಕೆ ಯಾವುದಕ್ಕೆ ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಬೇಕು. ಇದಕ್ಕೊಂದು ಒಗ್ಗರಣೆ ತೊಗೊಂಬರೋಣ. ನೋಡಿ, 1-2 ಚಮಚದಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ. ಈ ಒಂದು ಒಗ್ಗರಣೆ ಘಮ ಇದೆಯಲ್ಲ, ಕೊನೆಗೆ ಹಾಕೋದು, ಅದು ಒಂದು ಎಕ್ಸ್ಟ್ರಾ ರುಚಿ ಕೊಡುತ್ತೆ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಸಿಡಿಸ್ತಾ ಇದ್ದೀನಿ.
ಬೇಕಿದ್ರೆ ಹಿಂಗೆ ಹಾಕ್ಕೊಬೋದು ನೀವು ಈ ಟೈಮಲ್ಲಿ. ನೋಡಿ ಈಗ ನಮ್ಮ ಸಾಂಬಾರ್ ಮೇಲೆ ನಾನು ಹಾಕ್ತಾಯಿದ್ದೀನಿ. ನೋಡಿ ನಮ್ಮ ಮೊಸಪ್ಪು ಸಾಂಬಾರಿಗೆ ರೆಡಿ ಆಯಿತು. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಬರೋಣ. ನೋಡಿ ಇಲ್ಲಿ ನಮ್ಮ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ಎಲ್ಲದಕ್ಕೂ ಒಂದು ರುಚಿಕರವಾಗಿರೋ ಮೊಸಪ್ಪು ಸಾಂಬಾರು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದು. ನೋಡಿ ಚೆನ್ನಾಗಿ ಕುದೀತಾ ಇದೆ, ಘಮ್ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ. ಮತ್ತು ಕಾಯಿನ ರುಬ್ಬಿ ಸಾಂಬಾರು ಪುಡಿ ಜೊತೆಗೆ ಹಾಕೋದ್ರಿಂದ ಇದು ತುಂಬ ರುಚಿಯಾಗಿರುತ್ತೆ. ಮತ್ತು ಈ ಸೊಪ್ಪು ರುಬ್ಬುವಾಗ ಕೂಡ ಜಾಸ್ತಿ ರುಬ್ಕೊಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ರುಚಿಕರವಾದ ಎಲ್ಲರಿಗೂ ಇಷ್ಟವಾಗುವಂಥ ಮೊಸಪ್ಪು ಸಾಂಬಾರು ರೆಡಿ ಆಯಿತು. ನಮ್ಮ ಹಳ್ಳಿ ಶೈಲಿಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಮೊಸಪ್ಪು ಸಾಂಬಾರನ್ನ ನಾನು ಇವತ್ತು ಶೇರ್ ಮಾಡಿದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾಳಿನ ಇನ್ನೊಂದು ರುಚಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ತುಂಬು ಹೃದಯದ ಧನ್ಯವಾದಗಳು.